ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಮಾವಿನ ಹಣ್ಣನ್ನು ಬಳಸಿಕೊಂಡು ಒಂದು ಈ ಚಂದ್ರಪುಳಿ ರೆಸಿಪಿ ಅಂದರೆ ಚಂದ್ರಪುಳಿ ಅಂದರೆ ಈ ಸಾಸಿವೆ, ಮಾವಿನ ಹಣ್ಣಿನ ಸಾಸಿವೆ ರೆಸಿಪಿಯನ್ನು ನಾನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ನಮ್ಮ ಈ ಮಂಗಳೂರು ಕಡೆಯೆಲ್ಲ ಇದಕ್ಕೆ ಈ ಚಂದ್ರಪುಳಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಳದಿದ್ದರೆ ಮಾವಿನ ಹಣ್ಣಿನ ಸಾಸಿವೆ. ನಾನಿಲ್ಲಿ ಕಾಡು ಮಾವನ್ನು ತಗೊಂಡಿದ್ದೇನೆ ನೋಡಿ. ಇವಾಗ ಇದನ್ನು ಮೊದಲು ಚೆನ್ನಾಗಿ ನೀರಾಗಿ ತೊಳ್ಕೊಳ್ಳುವ. ನೋಡಿ, ಇದರಲ್ಲಿ ಒಂದು 10 ಮಾವಿನ ಹಣ್ಣು ಉಂಟು. ಇವಾಗ ಅದನ್ನು ಚೆನ್ನಾಗಿ ನೀರಾಕಿ ತೊಳ್ಕೊಳ್ಳಿ. ನೋಡಿ, ಇವಾಗ ಇದರ ತೊಟ್ಟೆಲ್ಲ ಕಟ್ ಮಾಡಿಬಿಡಬೇಕು. ನಂತರ ಅದರ ಸಿಪ್ಪೆಯನ್ನು ಬಿಡಿಸಿಕೊಳ್ಳುವಂಥದ್ದು. ನೋಡಿ, ಇದೇ ರೀತಿ ಎಲ್ಲ ಮಾವಿನ ಹಣ್ಣುಗಳನ್ನು ಬಿಡಿಸಿಕೊಳ್ಳಬೇಕು. ನೋಡಿ, ಇವಾಗ ಇದರ ಸಿಪ್ಪೆಯನ್ನೆಲ್ಲ ನಾವು ಚೆನ್ನಾಗಿ ಹಿಂಡಿಕೊಳ್ಬೇಕು. ನೋಡಿ ನೋಡಿ, ಈ ರೀತಿಯಾಗಿ. ನೋಡಿ, ಇವಾಗ ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ. ಈ ನೀರನ್ನು ಇವಾಗ ಇದಕ್ಕೆ ಸೇರಿಸಿಕೊಳ್ಳುವ. ನೋಡಿ, ಇವಾಗ ಇದರಲ್ಲಿ ಒಂದು 3-4 ಮಾವಿನ ಹಣ್ಣಿನ ಗೊರಟನ್ನು ಸ್ವಲ್ಪ ಈ ರೀತಿಯಾಗಿ ಹಿಸುಕಿಕೊಳ್ಬೇಕು. ನೋಡಿ, ನೋಡಿ ಈ ರೀತಿಯಾಗಿ ಮಾಡಿರೋದು. ಎಲ್ಲ ಗೊರಟನ್ನು ನಾವು ಹಿಸುಕಿಕೊಳ್ಳೋದು ಬೇಡ. ಒಂದು 3-4 ಗೊರಟನ್ನು ಈ ರೀತಿಯಾಗಿ ಹೆಚ್ಚಿಕೊಂಡ್ರೆ ಸಾಕು. ನೋಡಿ, ಇವಾಗ ಈ ಮಾವಿನ ಹಣ್ಣಿನ ಸಾಸಿವೆ ರೆಸಿಪಿಯನ್ನು ಬೇಕಾದಂಥ ಮಸಾಲೆಯನ್ನು ನಾವು ರೆಡಿ ಮಾಡುವ. ಇದರಲ್ಲಿ ನೋಡಿ, ಅರ್ಧ ಹೋಲು ತೆಂಗಿನ ತುರಿ ಇದೆ. ಇವಾಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿರ್ತಿದ್ದೇನೆ. ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ನೋಡಿ, ಒಂದು ತುಂಡು ಬೆಲ್ಲ. ನಾನಿಲ್ಲಿ 5-6 ಹಸಿಮೆಣಸನ್ನು ತಗೊಂಡಿದ್ದೇನೆ. ನೀವು ಬೇಕಿದ್ದರೆ ಈ ಒಣಮೆಣಸಿನಿಂದ ಕೂಡ ಈ ಸಾಸಿವೆ ರೆಸಿಪಿಯನ್ನು ಮಾಡ್ಬೋದು. ನಾನಿಲ್ಲಿ ಹಸಿಮೆಣಸನ್ನು ಬಳಸಿ ಮಾಡ್ತಿದ್ದೇನೆ. ಹಸಿಮೆಣಸಿನಿಂದ ಮಾಡಿದ ಸಾಸಿವೆ ಕೂಡ ತುಂಬ ಟೇಸ್ಟ್ ಇರ್ತದೆ. ಅದೇ ರೀತಿ ಒಣಮೆಣಸಿನಿಂದ ಮಾಡಿದ ಸಾಸಿವೆ ಕೂಡ ತುಂಬಾ ಟೇಸ್ಟ್ ಆಗಿರ್ತದೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುವ. ಇದನ್ನು ಇವಾಗ ನಾವು ಚೆನ್ನಾಗಿ ಗ್ರೈಂಡ್ ಮಾಡುವ. ನೋಡಿ, ಇವಾಗ ಮಾವಿನ ಹಣ್ಣಿನ ಸಾಸಿವೆಗೆ ಬೇಕಾದಂಥ ಮಸಾಲೆ ಪ್ರಿಪೇರ್ ಆಗಿದೆ. ಇವಾಗ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ.
ನೋಡಿ, ಇವಾಗ ಇದಕ್ಕೆ ಬೇಕಾದಂಥ ಉಪ್ಪನ್ನು ಆ್ಯಡ್ ಮಾಡಿರ್ತಿದ್ದೇನೆ. ಚೆನ್ನಾಗಿ ಮಿಶ್ರಣ ಮಾಡಬೇಕು. ನೋಡಿ, ನಮ್ಮ ಮಾವಿನ ಹಣ್ಣಿನ ಸಾಸಿವೆ ರೆಸಿಪಿ ತಯಾರಾಗಿದೆ. ಇದಕ್ಕೆ ಒಗ್ಗರಣೆಯನ್ನು ಸೇರಿಸುವ ಅವಶ್ಯಕತೆ ಇಲ್ಲ. ಬೆಳ್ತಿಗೆ ಅಕ್ಕಿ ಅನ್ನ ಇರಲಿ ಅಥವಾ ಕುಚ್ಚಲಕ್ಕಿ ಅನ್ನ ಇರಲಿ, ಈ ಮಾವಿನ ಹಣ್ಣಿನ ಸಾಸಿವೆ ತುಂಬಾ ಸೂಪರ್ ಆಗ್ತದೆ. ಸೂಪರ್. ಇದ್ರಲ್ಲ, ಈ ಕಾಡು ಮಾವಿನ ಹಣ್ಣನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಚಂಡ್ರುಗುಳಿ ಅಂದರೆ ಈ ಸಾಸಿವೆ ರೆಸಿಪಿಯನ್ನು ತಯಾರು ಮಾಡ್ಬೋದಂತೇಳಿ. ಇದು ಊಟಕ್ಕೆ ತುಂಬಾ ಟೇಸ್ಟ್ ಆಗಿರ್ತದೆ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿಯ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.